ಹೆಚ್ಐ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಕೆಎಂಎಫ್ನಿಂದ ಮೆಕ್ಕೆಜೋಳ ಖರೀದಿ, ರೈತರಿಂದಲೇ ನೇರವಾಗಿ ಖರೀದಿ ಮಾಡಬೇಕು, ಸರ್ಕಾರಕ್ಕೆ ಮಾಜಿ ಸಚಿವ ರೇವಣ್ಣ ಆಗ್ರಹ. ಎನ್ಆರ್ ಸರ್ಕಲ್ನಲ್ಲಿ ಅವೈಜ್ಞಾನಿಕ ವಿನ್ಯಾಸ, ಹೆಚ್ಚಿದ ಸಂಚಾರ ದಟ್ಟಣೆ, ಅಪಘಾತ ಭೀತಿ, ತಕ್ಷಣ ಕ್ರಮಕ್ಕೆ ಎಚ್ಎಂ ಸುರೇಶ್ ಒತ್ತಾಯ. ವೃತ್ತದಲ್ಲಿ ಟ್ರಾಫಿಕ್ ಸಿಗ್ನಲ್ ಸಮಸ್ಯೆ ಬಗೆಹರಿಸಲು ಗಡುವು. ಆಲೂರು ತಾಲೂಕು ಕಚೇರಿಗೆ ಬಾಂಬ್ ಬೆದರಿಕೆ, ತಮಿಳುನಾಡಿನ ಚೆನ್ನೈನಿಂದ ಬಂದ ಇಮೇಲ್, ಪರಿಶೀಲನೆ ನಂತರ ನಿಟ್ಟುಸಿರು ಬಿಟ್ಟ ಆಡಳಿತ. ಕೆಎಂಎಫ್ ಖಾಸಗಿಯವರಿಂದ ಮೆಕ್ಕೆಜೋಳ ಖರೀದಿಸುವುದನ್ನು ತಕ್ಷಣ ನಿಲ್ಲಿಸಿ ರೈತರಿಂದಲೇ ನೇರವಾಗಿ ಖರೀದಿ ಮಾಡಬೇಕೆಂದು ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಎಚ್ಡಿ ರೇವಣ್ಣ ಆಗ್ರಹಿಸಿದ್ದಾರೆ. ಹಾಸನ ನಗರದ ಪ್ರವಾಸಿ ಮಂದಿರದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಹಿಂದೆ ಸುಮಾರು 3 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಆಲೂಗೆಡ್ಡೆ ಬೆಳೆಸಲಾಗುತ್ತಿತ್ತು. ನಾನು ಕೂಡ 40 ಎಕರೆಗಳಲ್ಲಿ ಆಲೂಗೆಡ್ಡೆ ಬೆಳೆಯುತ್ತಿದ್ದೆ. ಆದರೆ ಮಳೆ ಹೆಚ್ಚಳ ಮತ್ತು ಅಂಗಮಾರಿ ರೋಗದ ಕಾರಣ ಇಂದು ಕೇವಲ 8,000 ಹೆಕ್ಟೇರ್ಗೆ ಇಳಿದಿದೆ. ಈಗ ಜಿಲ್ಲೆಯಲ್ಲಿ 2.20 ಲಕ್ಷ ಹೆಕ್ಟೇರ್ನಲ್ಲಿ ಮೆಕ್ಕೆಜೋಳ ಬೆಳೆದರೂ ರೈತರಿಗೆ ಸರಿಯಾದ ಬೆಲೆ ಸಿಗುತ್ತಿಲ್ಲ ಎಂದು ದೂರಿದರು. ಈ ಬಾರಿ ಅತಿಯಾದ ಮಳೆಯಿಂದ 50% ಮೆಕ್ಕೆಜೋಳ ಬೆಳೆ ನಷ್ಟವಾಗಿದ್ದು ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ರೈತ ಪರವಾಗಿ ನಿಲ್ಲಬೇಕಾದ ಸರ್ಕಾರ ಖಾಸಗಿಯವರಿಗೆ ಲಾಭವಾಗುವಂತೆ ನಡೆದುಕೊಳ್ಳುತ್ತಿದೆ ಎಂದು ಆರೋಪಿಸಿದರು. ಕೆಎಂಎಫ್ ಖಾಸಗಿಯವರ ಬಳಿ 29,000 ಮೆಟ್ರಿಕ್ ಟನ್ ಮೆಕ್ಕೆಜೋಳ ಖರೀದಿಸಿದ್ದು ರೈತರಿಂದ ಕೇವಲ 10,000 ಮೆಟ್ರಿಕ್ ಟನ್ ಮಾತ್ರ ಖರೀದಿಸಲು ಮುಂದಾಗಿದೆ. ನಾನು ಕೆಎಂಎಫ್ ಅಧ್ಯಕ್ಷನಾಗಿದ್ದಾಗ ಖಾಸಗಿಯವರನ್ನ ಹತ್ತಿರಕ್ಕೂ ಸುಳಿಯಲು ಬಿಡಲಿಲ್ಲ. ಖಾಸಗಿ ಪಶು ಆಹಾರ ಘಟಕಗಳನ್ನು ಮುಚ್ಚಿಸಿದೆ ಎಂದು ನೆನಪಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಸಹಕಾರಿ ಸಚಿವರಾಗಿರುವುದರಿಂದ ಕ್ವಿಂಟಾಲ್ಗೆ 2,400 ರೂಪಾಯಿ ದರ ನಿಗದಿ ಮಾಡಿ ರೈತರಿಂದಲೇ ಮೆಕ್ಕೆಜೋಳ ಮತ್ತು ಪಶು ಆಹಾರಕ್ಕೆ ಅಗತ್ಯವಿರುವ ವಸ್ತುಗಳನ್ನು ನೇರವಾಗಿ ಖರೀದಿ ಮಾಡಬೇಕೆಂದು ಒತ್ತಾಯಿಸಿದರು. ಖಾಸಗಿಯವರಿಂದ ಖರೀದಿಸುವ ಬದಲು ರೈತರಿಂದಲೇ ನೇರವಾಗಿ ಖರೀದಿಸಲು ಏನು ತೊಂದರೆ ಎಂದು ಪ್ರಶ್ನಿಸಿದ ರೇವಣ್ಣ, ಖಾಸಗಿಯವರು 1.5 ತಿಂಗಳ ಹಿಂದೆಯೇ ರೈತರಿಂದ ಕ್ವಿಂಟಾಲ್ಗೆ ಸುಮಾರು 1,500 ರೂಪಾಯಿಗೆ ಖರೀದಿ ಮಾಡಿ ಈಗ 2,500 ರೂಪಾಯಿಗೆ ಕೆಎಂಎಫ್ಗೆ ಮಾರಾಟ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಕೃಷಿ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಜಿಲ್ಲಾಧಿಕಾರಿಗಳು ದಿನನಿತ್ಯ ಸಭೆಗಳಲ್ಲಿ ಬ್ಯುಸಿಯಾಗಿದ್ದಾರೆ, ಆದರೆ ಅಭಿವೃದ್ಧಿ ಮಾತ್ರ ಆಗ್ತಾ ಇಲ್ಲ ಎಂದು ಕಿಡಿಕಾರಿದರು. ಸಿಎಂ ಕುರ್ಚಿ ಬಗ್ಗೆ ಪ್ರಶ್ನೆ ಮಾಡಿದ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ರೇವಣ್ಣ, ನಮ್ಮ ಕುರ್ಚಿನ ಸರಿಯಾಗಿ ನೋಡಿಕೊಳ್ಳೋಣ ಎಂದು ಹಾಸ್ಯಾಸ್ಪದವಾಗಿ ಮಾತನಾಡಿ ಪ್ರಶ್ನೆಗೆ ವಿರಾಮ ಹೇಳಿದರು. ಹೆಚ್ಐ ನ್ಯೂಸ್, ಹಾಸನ್. ರೈತರು ಅತಿ ಹೆಚ್ಚಿನ ಮೆಕ್ಕೆಜೋಳ ಬೆಳೆದಿದ್ದಾರೆ. ಒಂದು ಕಡೆ ರಾಜ್ಯದಲ್ಲಿ ಅತಿ ಹೆಚ್ಚಿನ ಉತ್ತರ ಕರ್ನಾಟಕ ಇರ್ಬೋದು, ನಮ್ಮ ಕಡೆ ಇರ್ಬೋದು, ಎಲ್ಲ ಕಡೆ. ಇನ್ನೊಂದು, ನಮ್ಮ ಜಿಲ್ಲೆ ಈ ಹಿಂದೆ ಮೇಜರ್ ಆಗಿ ಆಲೂಗೆಡ್ಡೆ ಬೆಳೀತಾ ಇದ್ರು. ಸುಮಾರು 3 ಲಕ್ಷ ಹೆಕ್ಟೇರ್ನಲ್ಲಿ ಆಲೂಗೆಡ್ಡೆ ಬೆಳೀತಾ ಇದ್ರು ಹಿಂದೆ. ಈ ಒಂದು 2 ವರ್ಷದಿಂದ ಆಲೂಗೆಡ್ಡೆ ಸರಿಯಾಗಿ ಬಿತ್ತೆ ಬೀಜ ಸಿಗ್ತಾ ಇಲ್ಲ, ಕಾಯಿಲೆ ಇವೆಲ್ಲ ಬಂದು ಸುಮಾರು ಇದು ನಮ್ಮಲ್ಲಿ ಆಲೂಗೆಡ್ಡೆ ಬೆಳೀತಾ ಇದ್ದಿದ್ದು ಸುಮಾರು ನನಗೆ ಗೊತ್ತಿದ್ದಂಗೆ, ನನಗೆ ತಿಳುವಳಿಕೆ ಇದ್ದಂಗೆ ಒಂದು 50 ವರ್ಷದಿಂದ ಬೆಳೀತಾ ಇದ್ದೆ ನಾವು. ನಾನೇ ಆಲೂಗೆಡ್ಡೆನ ಕನಿಷ್ಠ ಒಂದು 25 ಲೋಡ್ ಬೆಳಿವೆ. 40 ಎಕರೆ 50 ಎಕರೆ ಆಲೂಗೆಡ್ಡೆ ಹಾಕಿವೆ ನಾನು. ಆಲೂಗೆಡ್ಡೆ ಹಾಕಿ 3 ತಿಂಗಳಲ್ಲಿ ಆಲೂಗೆಡ್ಡೆ ಬರೋದು, ಆಮೇಲೆ ರಾಗಿ ಹಾಕಿಳಿವೆ. ಗೊತ್ತಾಯ್ತಾ ಸರ್? ಇವತ್ತು ರೈತರಿಗೆ ಏನಾಗಿದೆ ಅಂದರೆ, ಒಂದು ಕಡೆ ರೈತರಿಗೆ ಮಳೆ ಹೆಚ್ಚಿಗೆ ಆಗಿ ಸಂಪೂರ್ಣ ಬೆಳೆ ಹೋಗಿರೋದು ಒಂದು ಕಡೆ ಇದೆ. ಗೊತ್ತಾಯ್ತಾ? ಇನ್ನೊಂದು ಕಡೆ ರೈತರು ಇವತ್ತು ಆಲೂಗೆಡ್ಡೆ ಇಲ್ಲಿ ಬಿತ್ತನೆ ಬೀಜ ಮಧ್ಯೆ ಅಂಗಮಾರಿ ರೋಗ ಬರುತ್ತೆ. ಹಾಸನ ನಗರದ ನ್ಯೂ ಬಸ್ ಟರ್ಮಿನಲ್ನಿಂದ ಎನ್ಆರ್ ಸರ್ಕಲ್ಗೆ ಸಂಪರ್ಕ ಕಲ್ಪಿಸುವ ರೈಲ್ವೆ ಮೇಲ್ಸೇತುವೆ ನಿರ್ಮಾಣದ ಬಳಿಕ ಎನ್ಆರ್ ಸರ್ಕಲ್ ಪ್ರದೇಶದಲ್ಲಿ ತೀವ್ರ ಸಂಚಾರ ದಟ್ಟಣೆ ಮತ್ತು ರಸ್ತೆ ಸುರಕ್ಷತಾ ಸಮಸ್ಯೆಗಳು ದಿನೇ ದಿನೇ ಹೆಚ್ಚಾಗುತ್ತಿದೆ. ಅವೈಜ್ಞಾನಿಕ ರಸ್ತೆ ವಿನ್ಯಾಸವಾಗಿದೆ ಎಂದು ನಗರಸಭೆ ಮಾಜಿ ಸದಸ್ಯ ಎಚ್ಎಂ ಸುರೇಶ್ ಕುಮಾರ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ, ಅಸಮರ್ಪಕ ಹೊಂದಾಣಿಕೆಯಿಂದ ವಾಹನ ಸವಾರರು ಮತ್ತು ಪಾದಾಚಾರಿಗಳು ನಿರಂತರ ಅಪಾಯದ ಮಧ್ಯೆ ಸಂಚರಿಸುವ ಸ್ಥಿತಿ ನಿರ್ಮಾಣವಾಗಿದೆ. ತಕ್ಷಣ ಸರಿಪಡಿಸಬೇಕು, ಇಲ್ಲವಾದರೆ ಮುಂದೆ ಹೋರಾಟದ ಹಾದಿ ಹಿಡಿಯುವುದಾಗಿ ನಗರಸಭೆ ಮಾಜಿ ಸದಸ್ಯ ಎಚ್ಎಂ ಸುರೇಶ್ ಕುಮಾರ್ ಒತ್ತಾಯಿಸಿ ಎಚ್ಚರಿಸಿದರು. ಆರ್ಒಬಿ ಇಳಿಜಾರಿನ ತುದಿ ಮತ್ತು ಸಮೀಪದಲ್ಲಿರುವ ಸಂಚಾರ ಸಿಗ್ನಲ್ ನಡುವಿನ ಅಂತರ ಅತ್ಯಂತ ಕಡಿಮೆಯಾಗಿದ್ದು ಮೇಲ್ಸೇತುವೆಯಿಂದ ಇಳಿಯುವ ವಾಹನಗಳು ಏಕಾಏಕಿ ಬ್ರೇಕ್ ಹಾಕಬೇಕಾದ ಪರಿಸ್ಥಿತಿ ಎದುರಿಸುತ್ತಿವೆ. ಸಮರ್ಪಕ ಬಫರ್ ಜಾಗದ ಕೊರತೆ, ಸಿಗ್ನಲ್ ದೃಶ್ಯದ ಸಮಸ್ಯೆ, ಮುನ್ನೆಚ್ಚರಿಕೆ ಸೂಚನಾ ಫಲಕಗಳ ಅಭಾವ ಮತ್ತು ಅವೈಜ್ಞಾನಿಕ ಸಂಗಮ ವಿನ್ಯಾಸದಿಂದಾಗಿ ಇಲ್ಲಿ ನಿತ್ಯವೂ ಸಂಚಾರ ಜಾಮ್ ಉಂಟಾಗುತ್ತಿದೆ. ಈ ಪರಿಸ್ಥಿತಿಯಿಂದ ಹಿಂಬದಿ ಡಿಕ್ಕಿ ಅಪಘಾತಗಳ ಅಪಾಯ ಹೆಚ್ಚಾಗಿದ್ದು ತುರ್ತು ಸೇವಾ ವಾಹನಗಳು ಸಂಚಾರ ದಟ್ಟಣೆಯಲ್ಲಿ ಸಿಲುಕುವಂತಹ ಸಂದರ್ಭ ಉಂಟಾಗುತ್ತಿದೆ ಎಂದರು. ಜೊತೆಗೆ ಎನ್ಆರ್ ಸರ್ಕಲ್ ಸುತ್ತಲಿನ ಬ್ಯಾಂಕ್ಗಳು, ವ್ಯಾಪಾರಿಕ ಸಂಕೀರ್ಣಗಳು ಮತ್ತು ಪಾದಾಚಾರಿ ಸಂಚಾರ ಹೆಚ್ಚಿರುವ ಪ್ರದೇಶಗಳಲ್ಲಿ ಸಾರ್ವಜನಿಕರ ಜೀವಕ್ಕೂ ಅಪಾಯ ಎದುರಾಗಿದೆ ಎಂದರು.
ಪತ್ರಿಕಾಗೋಷ್ಠಿಯಲ್ಲಿ ಎಚ್ಡಿ ದೀಪಕ್, ಎಸ್ಡಿ ಚಂದ್ರು, ಪ್ರೀತಿವರ್ಧನ್, ಗುರುಪ್ರಸಾದ್, ಪ್ರಸನ್ನಕುಮಾರ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಎರಡನೇದಾಗಿ ಏನಂತಂದ್ರೆ ಇಂಡಿಯನ್ ರೋಡ್ ಕಾಂಗ್ರೆಸ್ ಗೈಡ್ಲೈನ್ಸ್ ಅಂದ್ರೆ IRC ಪ್ರಕಾರ ಕೂಡ ಯಾವುದೇ ಒಂದು ಫ್ಲೈಓವರ್ ನಾವು ಮಾಡಬೇಕು ಅಂತ ಅಂದ್ರೆ ಆ ಸರ್ಕಲ್ ಇಂದ ಮಿನಿಮಮ್ ಅಂದ್ರೆ 50 ರಿಂದ 60 ಕಿಲೋಮೀಟರ್ ಸ್ಪೀಡ್ ಇರುವಂತ ಜಾಗಕ್ಕೆ 60 ರಿಂದ 90 ಮೀಟರ್ ಹಿಂದೆನೆ ಮಾಡಬೇಕು ಅಂತ ಗೈಡ್ಲೈನ್ಸ್ ಇದೆ. ಇಲ್ಲಿ ಏನಾಗಿದೆ ಅಂತ ಅಂದ್ರೆ ಏನ್ ಸರ್ಕಲ್ ಇದೆ ನಾವು ಹಿಡಿತೀವಿ ಆ ಸ್ಲೋಪ್ನ ಈಗ ನಮ್ಮ ಮಾಧ್ಯಮ ನೋಡ್ಬೋದು. ಈಗ ಕೆಲವು ವರ್ಷಗಳ ಹಿಂದೆ ಈ ಕಡೆ ಒಂದು ಲಾರಿ ಒಂದು ಆದಂತ ಸಂದರ್ಭದಲ್ಲಿ ಅನಾಹುತ ತುಂಬಾ ಅನೇಕ ಪ್ರಾಣ ಹಾನಿ ನೋಡಿದ್ದೀವಿ. ಇದು ತುಂಬಾ ಸ್ಲೋಪ್ ಇರೋದ್ರಿಂದ ಒಂದೇ ಆಧಾರ ಗಾಡಿ ಬ್ರೇಕ್ ಫೇಲ್ ಆದ್ರೆ ಇಲ್ಲ ನಿಂತಿರೋ ಸಂದರ್ಭದಲ್ಲಿ ಆ ಉಪ್ಪಲ್ಲಿ ಇರೋ ಸಂದರ್ಭದಲ್ಲಿ ಅನಾಹುತ ಆಗೋದು ತುಂಬಾ ಚಾನ್ಸಸ್ ಕಡಿಮೆ. 10 ಜಿಲ್ಲೆಯಿಂದ ಬರುವಂತ ವೆಹಿಕಲ್ ಆ ಫ್ಲೈಓವರ್ ಮೇಲೆ ಪಾಸ್ ಆಗ್ತದೆ. ಅದ್ರ ಜೊತೆಗೆ ಈ ಪೊಲೀಸ್ ಠಾಣೆ ಕಟ್ಟಿರೋ ಪಕ್ಕದಲ್ಲಿ 15 ಮೀಟರ್ ಅನಧಿಕೃತವಾಗಿ ಅಧಿಕೃತವಾಗಿ ಅವ್ರು ಇಟ್ಕೊಂಡಿದ್ದಾರೆ. ಗೊತ್ತಿಲ್ಲ, ಕಟ್ಟಡ ಮಾಡುವಾಗ ಇಂಜಿನಿಯರ್ ಪ್ಲಾನ್ ಮಾಡಿದ್ದಾರೆ. ಮತ್ತು ಕೀಪ್ ಲೆಫ್ಟ್ ನಾವೇನು ಕ್ರಾಸ್ ಅಂತ ಮಾಡಿದ್ವಿ ಆ ಕೀಪ್ ಲೆಫ್ಟ್ 15 ಮೀಟರ್ ಜಾಗ ಇದೆ. ಒಂದು ಬಸ್ಸಿನ ಬಿಡಿತು 32-33 ಅಡಿ ಉದ್ದ ಇರ್ತದೆ. ಆ ಫ್ರಂಟ್ ಅಲ್ಲಿ ಹೋಗುವಾಗ ಆ 5-8 ಅಡಿಯಲ್ಲಿ ಪಾಸ್ ಆಗ್ತಾರೆ. ಇದು ಕೀಪ್ ಲೆಫ್ಟ್ ಅಲ್ಲಿ 20 ಅಡಿ ಜಾಗ ಆಕರ್ಷಿಸ್ಕೊಳ್ತದೆ ಆ ಟೈರ್ ಬ್ಯಾಕ್ ಟೈರ್ ಬರುವಾಗ. ಹಾಗಾಗಿ ಕೀಪ್ ಲೆಫ್ಟ್ ಅಲ್ಲಿ ನಮ್ಗೀಗೇನು ತಹಸೀಲ್ದಾರ್ ಕಚೇರಿಯಲ್ಲಿ 2 RDX ಬಾಂಬ್ಗಳನ್ನು ಇಡಲಾಗಿದೆ. ಸ್ಫೋಟಕಕ್ಕೂ ಮುನ್ನ ಸ್ಥಳಾಂತರಗೊಳಿಸಿ ಎಂದು ಮೇಲ್ ಮಾಡಿರುವ ಘಟನೆ ಹಾಸನ ಜಿಲ್ಲೆ ಆಲೂರು ತಾಲೂಕಿನಲ್ಲಿ ನಡೆದಿದೆ. ಈ ಬಗ್ಗೆ ತಾಲೂಕು ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಅವರು ಪ್ರತಿಕ್ರಿಯೆ ನೀಡಿ, ಬೆಳಗಿನ ಜಾವ 3 ಗಂಟೆಗೆ ತಮಿಳುನಾಡಿನ ಚೆನ್ನೈನಿಂದ ನಮ್ಮ ತಾಲೂಕು ಕಚೇರಿಯ ಇಮೇಲ್ಗೆ 2 RDX ಬಾಂಬ್ಗಳನ್ನು ಇಡಲಾಗಿದ್ದು 1 ಗಂಟೆಗೆ ಸ್ಫೋಟಗೊಳ್ಳುತ್ತದೆ. ಸ್ಫೋಟಕ್ಕೂ ಮುನ್ನ ಸ್ಥಳಾಂತರಗೊಳಿಸಿ ಎಂಬ ಸಂದೇಶ ಬಂದಿದ್ದು, ಬೆಳಗ್ಗೆ ಸಿಬ್ಬಂದಿ ಓರ್ವ ಮೇಲ್ ನೋಡಿ ನನಗೆ ತಿಳಿಸಿದ್ದು, ತಕ್ಷಣ ನಾನು ಜಿಲ್ಲಾಧಿಕಾರಿ ಮತ್ತು ಉಪವಿಭಾಗಾಧಿಕಾರಿ ಹಾಗೂ ಪೊಲೀಸರವರ ಗಮನಕ್ಕೆ ತಂದಿದ್ದು, ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಮತ್ತು ಶ್ವಾನದಳದ ಸಿಬ್ಬಂದಿಯಿಂದ ತಾಲೂಕು ಕಚೇರಿಯ ಎಲ್ಲಾ ಕಟ್ಟಡಗಳನ್ನು ಪರಿಶೀಲನೆ ಮಾಡಿ ಕಾರ್ಯಾಚರಣೆ ನಡೆಸಿದ್ದೇವೆ. ಅಂತಹ ಯಾವುದೇ ಬಾಂಬ್ನಂತ ವಸ್ತುಗಳು ಕಂಡುಬಂದಿಲ್ಲ. ಇದು ಸುಳ್ಳು ಸಂದೇಶವಾಗಿದ್ದು ಸಿಬ್ಬಂದಿಗಳು ಕೆಲಸ ಮಾಡುವಂತೆ ತಿಳಿಸಲಾಗಿದೆ. ತಮಿಳುನಾಡಿನ ಕನ್ಯಾಕುಮಾರಿ ಜಿಲ್ಲೆಯಲ್ಲಿ ಆಲೂರು ಎಂಬ ತಾಲೂಕಿದೆ. ಆದರೆ ಮೇಲ್ವಿಳಾಸ ಆಲೂರು ತಹಸೀಲ್ದಾರ್ ಅವರ ಅಧಿಕೃತ ವಿಳಾಸಕ್ಕೆ ಬಂದಿದ್ದು, ಮುನ್ನೆಚ್ಚರಿಕೆಯಿಂದ ನಮ್ಮ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರ ಹಿತಕ್ಕಾಗಿ ತಪಾಸಣೆ ನಡೆಸಲಾಗಿದೆ ಎಂದರು. HCN ನ್ಯೂಸ್ ಆಲೂರು. 3:04 ಒಂದು ಇಮೇಲ್ ಬಂತು ನಮ್ಮ ಆಫೀಸಿಗೆ ಬೆಳಗಿನ ಜಾವ. ಸೊ ನಾವು ಆಫೀಸ್ ಬಂದ ಕೂಡಲೇ ನೋಡಿದಾಗ ಆಫೀಸ್ ಇಮೇಲ್ ಅಲ್ಲಿ ಇನ್ಬಾಕ್ಸ್ ಅಲ್ಲಿ ಒಂದು ಮೆಸೇಜ್ ಇತ್ತು, 2 RDX ಬಾಂಬ್ಗಳು ಇಡಲಾಗಿದೆ, 1 ಗಂಟೆಗೆ ಸ್ಫೋಟ ಆಗುತ್ತೆ ಮಧ್ಯಾಹ್ನ ಅಂತ ಹೇಳಿ. ಸೊ ಇಮಿಡಿಯೇಟ್ ಆಗಿ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ಫಾರ್ಮ್ ಮಾಡಿದ್ವಿ. ಪೊಲೀಸ್ ಬಾಂಬ್ ಐಡೆಂಟಿಫಿಕೇಶನ್ ಸ್ಕ್ವಾಡ್ ಬಂತು ಹಾಸನಿಂದ. ಪ್ರತಿ ರೂಮು, ಪೂರ್ತಿ ಕಾಂಪೌಂಡ್ ಕಾಂಪ್ಲೆಕ್ಸ್ ಪ್ರತಿಯೊಂದು ಕೊನೆ ನೋಡಿ ಅಲ್ಲಿ ಯಾವುದು ಆ ರೀತಿ ಬಾಂಬ್ ಇಲ್ಲ ಅಂತ ಅವರು ಸ್ಪಷ್ಟೀಕರಿಸಿದ್ದಾರೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಹಿಮ್ಸ್ ಆವರಣದಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ರಾಷ್ಟ್ರೀಯ ಲಸಿಕಾ ದಿನದ ಅಂಗವಾಗಿ 5 ವರ್ಷದ ಒಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕೋ ಕಾರ್ಯಕ್ರಮಕ್ಕೆ ಭಾನುವಾರ ಬೆಳಗ್ಗೆ ಕ್ಷೇತ್ರದ ಶಾಸಕ HP ಸ್ವರೂಪ್ ಚಾಲನೆ ನೀಡಿದರು. ನಂತರ ಮಾತನಾಡಿದ ಶಾಸಕರು, ಪಲ್ಸ್ ಪೋಲಿಯೋ ಮಕ್ಕಳಿಗೆ ಲಸಿಕೆ ಹಾಕಿಸುವ ಮೂಲಕ ಮುಂದೆ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆಗಳಾಗದಂತೆ ಎಚ್ಚರ ವಹಿಸುವಂತೆ ಪೋಷಕರಿಗೆ ಸಲಹೆ ನೀಡಿದರು. ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಪೋಲಿಯೋ ಲಸಿಕೆ ಬಹಳ ಮುಖ್ಯ. ಆದ್ದರಿಂದ ಎಲ್ಲ ತಾಯಂದಿರು ತಮ್ಮ ಮಕ್ಕಳಿಗೆ ತಪ್ಪದೆ ಪೋಲಿಯೋ ಲಸಿಕೆ ಹಾಕಿಸುವ ಮೂಲಕ ಅಭಿಯಾನವನ್ನು ಯಶಸ್ವಿಗೊಳಿಸುವಂತೆ ಕರೆ ನೀಡಿದರು. ಪ್ರತಿ 5 ಬೂತ್ಗಳಿಗೆ ಒಬ್ಬರಂತೆ ಒಟ್ಟು 174 ಮೇಲ್ವಿಚಾರಕರನ್ನು ನಿಯೋಜಿಸಿ ತಾಲೂಕುವಾರು ಸೂಕ್ಷ್ಮ ಕ್ರಿಯಾ ಯೋಜನೆ ರೂಪಿಸಲಾಗಿದೆ ಎಂದರು. ಜಿಲ್ಲಾಧಿಕಾರಿ KS ಲತಾಕುಮಾರಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿ, ಜಿಲ್ಲೆಯ 5 ವರ್ಷದ ಒಳಗಿನ ಎಲ್ಲಾ ಮಕ್ಕಳನ್ನು ಪೋಲಿಯೋ ರೋಗದಿಂದ ರಕ್ಷಿಸುವ ಉದ್ದೇಶದಿಂದ ಜಿಲ್ಲಾದ್ಯಂತ ಪಲ್ಸ್ ಪೋಲಿಯೋ ಕಾರ್ಯಕ್ರಮ 2 ಹನಿಗಳು ಪೋಲಿಯೋ ವಿರುದ್ಧ ನಿರಂತರ ಗೆಲುವು ಎಂಬ ಘೋಷವಾಕ್ಯದೊಂದಿಗೆ ಹಮ್ಮಿಕೊಳ್ಳಲಾಗಿದೆ. ಈ ಅಭಿಯಾನದಲ್ಲಿ ಜಿಲ್ಲೆಯಲ್ಲಿ ಒಟ್ಟು 1,06,747 ಮಕ್ಕಳನ್ನು ಗುರಿಯಾಗಿಸಿಕೊಂಡಿದ್ದು 4,68,493 ಮನೆಗಳನ್ನು ವ್ಯಾಪ್ತಿಗೆ ತೆಗೆದುಕೊಳ್ಳಲಾಗಿದೆ ಎಂದರು. ಕಾರ್ಯಕ್ರಮದ ಯಶಸ್ವಿ ಅನುಷ್ಠಾನಕ್ಕಾಗಿ ಜಿಲ್ಲೆಯಲ್ಲಿ ಒಟ್ಟು 872 ಬೂತ್ಗಳನ್ನು ಸ್ಥಾಪಿಸಲಾಗಿದ್ದು, ಇದರಲ್ಲಿ ನಗರ ಪ್ರದೇಶದಲ್ಲಿ 140 ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ 732 ಬೂತ್ಗಳು ಕಾರ್ಯನಿರ್ವಹಿಸಲಿವೆ. ಪ್ರತಿಯೊಂದು ಬೂತ್ಗೆ 4 ಸದಸ್ಯರಂತೆ ಒಟ್ಟು 3,488 ಬೂತ್ ತಂಡದ ಸದಸ್ಯರನ್ನ ನಿಯೋಜಿಸಲಾಗಿದೆ. ಜೊತೆಗೆ ಮನೆ ಮನೆಗೆ ತೆರಳಿ ಲಸಿಕೆ ನೀಡಲು 1,744 ಮನೆಗೆ ಭೇಟಿಗೆ ತಂಡಗಳನ್ನು ರಚಿಸಲಾಗಿದೆ ಎಂದರು. ಪ್ರತಿಯೊಬ್ಬರು ತಮ್ಮ ಜವಾಬ್ದಾರಿಯನ್ನು ಅರಿತು ಮಕ್ಕಳ ಆರೋಗ್ಯ ರಕ್ಷಣೆಗೆ ಕೈಜೋಡಿಸಬೇಕೆಂದು ಕರೆ ನೀಡಿದರು.
ಐಎಂಎ ಅಧ್ಯಕ್ಷರಾದ ಡಾಕ್ಟರ್ ದಿನೇಶ್ ಭೈರೇಗೌಡ ಮಾತನಾಡಿ, ಜಿಲ್ಲೆಯ ಎಲ್ಲ ಸಾರ್ವಜನಿಕರಿಗೆ ಮನವಿ ಮಾಡಿದ್ದು, ತಮ್ಮ ಮನೆಯಲ್ಲಿರುವ 5 ವರ್ಷದ ಒಳಗಿನ ಮಕ್ಕಳಿಗೆ ಈ ಹಿಂದೆ ಎಷ್ಟು ಬಾರಿ ಪಲ್ಸ್ ಪೋಲಿಯೋ ಹನಿಗಳನ್ನು ನೀಡಿದ್ರೂ ಸಹ ಡಿಸೆಂಬರ್ 21ರಂದು ನಡೆಯುವ ಪಲ್ಸ್ ಪೋಲಿಯೋ ದಿನದಂದು ಕಡ್ಡಾಯವಾಗಿ ಸಮೀಪದ ಬೂತ್ಗಳಿಗೆ ಕರೆತಂದು ಪೋಲಿಯೋ ಹನಿ ಹಾಕಿಸಬೇಕು ಎಂದರು. ಇದೇ ವೇಳೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಅನಿಲ್, ನಾಗಪ್ಪ, ಚನ್ನವೀರಪ್ಪ, ಮನುಪ್ರಕಾಶ್, ಶಿವಶಂಕರ್, ವಿಜಯ್, ಮೀನಾಕ್ಷಿ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಇವತ್ತು ಹಾಸನ ಜಿಲ್ಲೆಯಲ್ಲಿ ಹಾಸನ ನಗರದಲ್ಲಿ ನಮ್ಮ ಹಾಸನ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ ಸ್ವರೂಪ್ ಸರ್ ಅವರು ಚಾಲನೆಯನ್ನು ನೀಡಿದ್ದಾರೆ. ಮಗುವಿಗೆ ಪಲ್ಸ್ ಪೋಲಿಯೋ ವ್ಯಾಕ್ಸಿನ್ ಅನ್ನು 2 ಹನಿಗಳನ್ನು ಹಾಕುವ ಮುಖಾಂತರ ಚಾಲನೆಯನ್ನು ನೀಡಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಅದರ ಜೊತೆಯಾಗಿ ನಮ್ಮ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಂಪೂರ್ಣ ಸಿಬ್ಬಂದಿಗಳು ಮತ್ತು ಟೀಮ್ಸ್ ವತಿಯಿಂದ ಅವರ ನಿರ್ದೇಶಕರು ಮತ್ತು ಅವರ ಸಿಬ್ಬಂದಿ ಜೊತೆಗೆ ಅರ್ಥಪೂರ್ಣವಾದ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಏನು ನಮ್ಮ ಪಲ್ಸ್ ಪೋಲಿಯೋ ಅಂತ ಒಂದು ಕಾಯಿಲೆನ ನಾವು ನಮ್ಮ ರಾಷ್ಟ್ರದಲ್ಲೇ ಹತೋಟಿಸಬೇಕು ಅಂತ ಏನು ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ರೆ ಇದನ್ನು ಸದುಪಯೋಗ ಪಡ್ಕೋಬೇಕು. ಈಗಾಗಲೇ ಹೇಳಿದ್ರು 1,06,000 ಹೆಚ್ಚು ಏನು ಹುಟ್ಟಿದ ಮಕ್ಕಳಿದೆ, 1 ರಿಂದ 5 ವರ್ಷ ಮಕ್ಕಳಿಗೆ ಏನು ಗೊತ್ತು ಮಾಡಿದರೆ ಎಲ್ಲರೂ ಕೂಡ ಲಸಿಕೆ ಮುಖಾಂತರ ಪಲ್ಸ್ ಪೋಲಿಯೋ ಅನ್ನೋ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಸಂಘ ಸಂಸ್ಥೆಗಳು ಏನು ರೋಟರಿ ಇರ್ಬೋದು, ಲಯನ್ಸ್ ಕ್ಲಬ್ ಇರ್ಬೋದು, ಹಲವಾರು ಸಂಘ ಸಂಸ್ಥೆಗಳು ಕೂಡ ಕೈ ಜೋಡಿಸಿ ಕಾರ್ಯಕ್ರಮ ಮುಂದಾಗಿದೆ. ನಾವೆಲ್ಲರೂ ಕೂಡ ಸಾರ್ವಜನಿಕರು ಮತ್ತು ಎಲ್ಲ ನೆನಪಿದೆಯಾ? 95 ಇಸ್ವಿಯಿಂದ ನಾವು ಪಲ್ಸ್ ಪೋಲಿಯೋ ಮಾಡ್ಕೊಂಡು ಬರ್ತಾ ಇದ್ವಿ. 95 ಇಸ್ವಿಯಿಂದ ಇಲ್ಲಿ ತನಕ ಬಂದು ಯಶಸ್ಸನ್ನು ಆಗಿದ್ದೀವಿ. ನಿಮಗೆಲ್ಲ ಗೊತ್ತಿರೋರಿಗೆ ಲಾಸ್ಟ್ ಪೋಲಿಯೋ ಕೇಸ್ ನಮ್ಮ ದೇಶದಲ್ಲಿ ರಿಪೋರ್ಟ್ ಆಗಿದ್ದು 2011ರಲ್ಲಿ. ರುಕ್ಸರ್ ಅನ್ನೋರು ಹುಡುಗಿ ವೆಸ್ಟ್ ಬೆಂಗಾಲ್ ಹೌರಾದಲ್ಲಿ 2011ರಲ್ಲಿ ರಿಪೋರ್ಟ್ ಆಗಿದ್ದು ಜನವರಿಲಿ. ಅದಾದ್ಮೇಲೆ ಮತ್ತೆ ನಮ್ಮಲ್ಲಿ ಪೋಲಿಯೋ ಕೇಸಸ್ ಬರಲಿಲ್ಲ. ಆದ್ರೂ ಪೋಲಿಯೋ ಫ್ರೀ ಇಂಡಿಯಾ ಅಂತ ಡಿಕ್ಲೇರ್ ಮಾಡಿ ಟೈಮ್ ತಗೊಳ್ತಾರೆ. 2014ರಲ್ಲಿ ಮಾರ್ಚ್ 27ನೇ ತಾರೀಕು ಇಂಡಿಯಾನ ಪೋಲಿಯೋ ಫ್ರೀ ಅಂತ. ತಮ್ಮ ದಿನನಿತ್ಯದ ವೃತ್ತಿ ಜೊತೆಗೆ ಸಮಾಜಮುಖಿಯಾಗಿ ಚಿಂತಿಸಿ ಸಾರ್ವಜನಿಕರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಹೊಯ್ಸಳ ವಿದ್ಯುತ್ ಉಪಕರಣಗಳ ರಿಪೇರಿದಾರರ ಕಾರ್ಮಿಕರ ಸಂಘ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಿರುವುದು ಶ್ಲಾಘನೀಯವಾಗಿದೆ ಎಂದು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ಹೊಯ್ಸಳ ವಿದ್ಯುತ್ ಉಪಕರಣಗಳ ರಿಪೇರಿದಾರರ ಕಾರ್ಮಿಕರ ಸಂಘದಿಂದ ಪಟ್ಟಣದ ಶಾಂತಲಾ ಪ್ರೌಢಶಾಲೆ ಆವರಣದಲ್ಲಿ ಭಾನುವಾರ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಮನುಷ್ಯರಲ್ಲಿ ಒಂದಿಲ್ಲೊಂದು ಕಾಯಿಲೆ ಸಾಮಾನ್ಯ. ಆದರೆ ತಮಗಿರೋ ಕಾಯಿಲೆ ಯಾವುದೆಂದು ತಿಳಿಯಲು ಸಾಧ್ಯವಾಗದೆ ಕೆಲವರು ಅಸುನೀಗೋದು ಕಾಣುತ್ತಿದ್ದೇವೆ. ಜೊತೆಗೆ ಕೆಲವರು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆಡೆ ತೆರಳೋದು ಸಾಮಾನ್ಯವಾಗಿದೆ. ಆದರೆ ಈ ಭಾಗದಲ್ಲಿ ಹೆಚ್ಚಾಗಿ ಮಂಗಳೂರು ಅಥವಾ ಬೆಂಗಳೂರಿಗೆ ತೆರಳುತ್ತಾರೆ. ಆದರೆ ಬೇಲೂರು ಜನರಿಗೆ ಆರೋಗ್ಯದ ಸಮಸ್ಯೆಗೆ ಚಿಕಿತ್ಸೆ ಮತ್ತು ತಪಾಸಣೆ ಮಾಡಿಸುವುದಕ್ಕಾಗಿ ಮಂಗಳೂರಿನ ಕಣಚೂರು ಮೆಡಿಕಲ್ ಕಾಲೇಜಿನ ತಜ್ಞ ವೈದ್ಯರ ತಂಡವನ್ನ ಕರೆಸಿ ಆರೋಗ್ಯ ತಪಾಸಣೆ ಮಾಡಿಸುತ್ತಿರುವುದು ಸಹಕಾರಿಯಾಗಿದೆ. ಅಲ್ಲದೆ ಬೇಲೂರಿನಿಂದ ಕಣಚೂರು ಆಸ್ಪತ್ರೆಗೆ ರೋಗಿಗಳು ಹೋಗಿ ಬರಲು ಕೆಎಸ್ಆರ್ಟಿಸಿ ಬಸ್ ಬಿಡಿಸುವುದಕ್ಕೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಮಂಗಳೂರು ಕಣಚೂರು ಮೆಡಿಕಲ್ ಕಾಲೇಜಿನ ಅಧ್ಯಕ್ಷ ಡಾಕ್ಟರ್ ಹಾಜಿ ಯುಕೆ ಮೂನು ಮಾತನಾಡಿ, ನನಗೂ ಕಾರ್ಮಿಕನಾಗಿ ಕೆಲಸ ಮಾಡಿ ಮತ್ತು ಮಾಡಿಸಿದ ಅನುಭವ ಇದೆ. 14 ವರ್ಷಗಳ ಹಿಂದೆ ಕಣಚೂರಿನಲ್ಲಿ 1200 ಬೆಡ್ಗಳಿರುವ ಸುಸಜ್ಜಿತ ಆಸ್ಪತ್ರೆ ಕಟ್ಟಿಸಿದ್ದೇವೆ. ಆದರೆ ಬಡವರು ಹಣವಿಲ್ಲ ಎಂದು ಚಿಕಿತ್ಸೆ ಪಡೆಯದೆ ಸಾವನ್ನಪ್ಪಬಾರದೆಂದು ಉಚಿತವಾಗಿ ವೈದ್ಯರಿಂದ ತಪಾಸಣೆ ಮಾಡುತ್ತೇವೆ ಮತ್ತು ರೋಗಿಗಳ ಅನುಕೂಲಕ್ಕಾಗಿ ಉಚಿತ ಬೆಳಗ್ಗೆ ಕಾಫಿ ತಿಂಡಿ, ಮಧ್ಯಾಹ್ನದ ಊಟ, ಸಂಜೆ ಕಾಫಿ, ರಾತ್ರಿ ಊಟವನ್ನ ಕೊಡುತ್ತೇವೆ. ಆದರೆ ಔಷಧಿ ಮಾತ್ರೆಗೆ ಹಣವನ್ನ ಪಡೆಯುತ್ತೇವೆ ಹೊರತು ಬೇರೆಯದಕ್ಕೆ ಹಣ ಪಡೆಯುವುದಿಲ್ಲ. ಇದರೊಂದಿಗೆ ಅನಾಥರನ್ನ ಕರೆತಂದರೆ ಅವರಿಗೂ ಉಚಿತವಾಗಿ ಟ್ರಸ್ಟ್ನಿಂದ ಚಿಕಿತ್ಸೆ ನೀಡಿ ಸೌಲಭ್ಯ ಒದಗಿಸುತ್ತೇವೆ ಮತ್ತು ಆಸ್ಪತ್ರೆಗೆ ಬಂದು ಹೋಗುವ ರೋಗಿಗಳ ಅನುಕೂಲಕ್ಕಾಗಿ ಬೇಲೂರಿನಿಂದ ಕಣಚೂರು ಆಸ್ಪತ್ರೆಗೆ ಬಸ್ ಬಂದು ಹೋಗುವಂತೆ ಮಾಡಿದರೆ ಅನುಕೂಲವಾಗುತ್ತದೆ. ಈ ನಿಟ್ಟಿನಲ್ಲಿ ಶಾಸಕರು ಗಮನ ಹರಿಸಬೇಕು ಎಂದರು. ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್, ಕಣಚೂರು ಮೆಡಿಕಲ್ ಕಾಲೇಜು ವೈದ್ಯರಾದ ಡಾ ಶ್ರೀಕಾಂತ್ ಹೆಗ್ಡೆ, ಡಾ ಅಂಜನ್ ಕುಮಾರ್, ಶಾಂತಲಾ ಎಜುಕೇಷನ್ ಸೊಸೈಟಿ ಅಧ್ಯಕ್ಷರಾದ ಭಗವಾನ್, ಕಸಪಾ ಅಧ್ಯಕ್ಷ ಮಂಜೇಗೌಡ, ಗೌರವ ಕಾರ್ಯದರ್ಶಿ ಶಿವರಾಜ್, ಕಾವೇರಿ ಕ್ಲಿನಿಕ್ ವೈದ್ಯ ಡಾ ಚಂದ್ರಮೌಳಿ, ಲಯನ್ಸ್ ಕ್ಲಬ್ ಅಧ್ಯಕ್ಷೆ ತಾರಾಮಣಿ, ಹೊಯ್ಸಳ ವಿದ್ಯುತ್ ಉಪಕರಣಗಳ ರಿಪೇರಿದಾರರ ಕಾರ್ಮಿಕರ ಸಂಘದ ಅಧ್ಯಕ್ಷ ಕೇಬಲ್ ವಿಜಯಕುಮಾರ್, ಗೌರವಾಧ್ಯಕ್ಷರಾದ ನಜೀರುದ್ದೀನ್ ಶಹಜಾದ್, ಅಚ್ಯುತ್ರಾವ್, ಪ್ರಧಾನ ಕಾರ್ಯದರ್ಶಿ ಸಮೀರ್, ಉಪಾಧ್ಯಕ್ಷ ಬಾಬುರಾವ್, ಅನಿಲ್, ಸುಧೀಂದ್ರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ದಿಕ್ಕಾಪಾಲ ಮಾಡ್ತಕ್ಕಂಥದ್ದು 90%. ಆ ದಿಕ್ಕಾಪಾಲನ ಯಾವ ರೀತಿ ಮಾಡುತ್ತೆ ಅಂದರೆ, ಯಾವ ಡಾಕ್ಟರ್ಗಳು ಮೆಡಿಸಿನ್ಸ್ ಕೊಟ್ಟರೆ
ನನಗೆ ಉತ್ತಮ ಆಗುತ್ತೆ, ಸುಧಾರಣೆ ಆಗುತ್ತೆ ಅಂತಕ್ಕಂಥದ್ದನ್ನು ಇವತ್ತು ನಮಗೆ ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಎಲ್ಲ ಒಂದಿಷ್ಟು ಸೈಕಾಲಜಿಕಲ್ ಎಫೆಕ್ಟ್ ಇರುತ್ತೆ. ಈ ಭಾಗದಲ್ಲಿ ಮಂಗಳೂರಿಗೆ ಹೋದರೆ ನಮ್ಗೆ ಹುಷಾರಾಗುತ್ತೆ ಅಂತಕ್ಕಂಥದ್ದು, ಕೆಲವರಿಗೆ ಬೆಂಗಳೂರಿಗೆ ಹೋದರೆ ಮಣಿಪಾಲ್ಗೆ ಹೋಗಬೇಕು, ಅಪೋಲೋ ಹಾಸ್ಪಿಟ್ಲಿಗೆ ಹೋಗಬೇಕು. ಈ ಮೈಂಡ್ ಸೆಟ್ ಇದೆಯಲ್ಲ, ಇದೇ ಒಂದಿಷ್ಟು 90% ಕಾಯಿಲೆ. ಏನು ಡಾಕ್ಟ್ರೆ, ಮಕ್ಕಳುಗಳಿಗೆ ಕಾಯಿಲೆ ಆದರೆ ಚಂದ್ರಮೌಳಿ ಇರೋದಕ್ಕೆ ಹೋಗಬೇಕು ಅಂತಕ್ಕಂಥದ್ದು ಒಂದಿಷ್ಟು ಮನಸ್ಥಿತಿಗಳಿರ್ತಕ್ಕಂಥದ್ದು. ಕಾರ್ಮಿಕರ ಬಗ್ಗೆ ನನಗೂ ಚೆನ್ನಾಗಿ ಅನುಭವ ಇದೆ, ಕಾರ್ಮಿಕನಾಗಿಯೂ ಅನುಭವ ಇದೆ, ಕಾರ್ಮಿಕರನ್ನ ಕೆಲಸ ಮಾಡಿಸಿಯೂ ಅನುಭವ ಇದೆ. ಇವತ್ತು ಯುವ ಜನತಾದಳ ಅಥವಾ ಕಾಂಗ್ರೆಸ್ ಯುವ ಸಂಘಟನೆ ಅಥವಾ BJP ಯುವ ಸಂಘಟನೆ ಇವರುಗಳು ಇಲ್ಲಿ ಸಂಘ ಕಟ್ಟಿಕೊಳ್ಳುವುದಲ್ಲದೆ ಈ ಕಾರ್ಮಿಕರು ಸಂಘ ಕಟ್ಟಿದ್ದು ನಾನು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಹಿಳೆಯರಿಗೆ ಆರ್ಥಿಕ ಶಕ್ತಿ ತುಂಬುವ ಜೊತೆಗೆ ವೈಯಕ್ತಿಕ ವಿಕಸನಕ್ಕೂ ಕೂಡ ಸಹಕಾರಿಯಾಗಿದೆ ಎಂದು ಧಾರ್ಮಿಕ ದತ್ತಿ ಇಲಾಖೆ ತಹಸೀಲ್ದಾರ್ ಲತಾ ಎಂಎಚ್ ತಿಳಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಇಂದು ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ನಡೆದ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಮಹಿಳೆಯರ ಸ್ವಾವಲಂಬನೆಗಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪೂರಕ ಶಕ್ತಿ ನೀಡುತ್ತಿದೆ. ಸ್ವಸಹಾಯ ಸಂಘಗಳ ಸ್ಥಾಪನೆ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ಆಯೋಜಿಸಿ ಆ ಮೂಲಕ ಮಹಿಳೆಯರ ಬದುಕು ಹಸನಾಗಿಸಲು 10 ಹಲವು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ ಎಂದರು. ದೇವಾಲಯಗಳ ಅಭಿವೃದ್ಧಿ, ಕೆರೆಗಳ ಅಭಿವೃದ್ಧಿ ಮೂಲಕ ಸರ್ಕಾರದ ಜೊತೆಗೆ ಸಂಘಗಳನ್ನು ಸ್ಥಾಪಿಸಿಕೊಂಡು ತನ್ನದೇ ಆದ ಜನಪರ ಕಾರ್ಯಕ್ರಮಗಳನ್ನು ಮಾಡಿ ಅಪಾರ ಜನಮನ್ನಣೆ ಗಳಿಸಿದೆ. ಇಂತಹ ಸಮಾಜಮುಖಿ ಕೆಲಸಗಳು ಇನ್ನಷ್ಟು ಹೆಚ್ಚಾಗಲಿ ಎಂದು ಶುಭ ಹಾರೈಸಿದರು. ಶಿವ್ಯ ಹಾಸ್ಪಿಟಲ್ನ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಭವ್ಯ ಮಾತನಾಡಿ, ಮಹಿಳೆಯರಲ್ಲಿ ಹೆಚ್ಚಾಗಿ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುವುದರಿಂದ ಅವರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವ ಅಗತ್ಯವಿದೆ. ಪ್ರಮುಖವಾಗಿ ಮಹಿಳೆಯರಲ್ಲಿ ಮುಟ್ಟು, ಸಂತಾನೋತ್ಪತ್ತಿ, ಅತಿಯಾದ ತೂಕ, ಚರ್ಮದಲ್ಲಿನ ಕಾಯಿಲೆಗಳು, ಇದಕ್ಕೆಲ್ಲ ಪಿಸಿಒಡಿ ಕಾರಣ. ಸರಿಯಾದ ಜೀವನ ಶೈಲಿ, ದೈಹಿಕ ಚಟುವಟಿಕೆ ಮತ್ತು ಗುಣಮಟ್ಟದ ಆಹಾರ ಸೇವನೆಯಿಂದ ಇಂತಹ ಸಮಸ್ಯೆಗಳಿಗೆ ಕಡಿವಾಣ ಹಾಕಬಹುದೆಂದು ಸಲಹೆ ನೀಡಿದರು. ಪ್ರತಿಯೊಬ್ಬರು ದಿನನಿತ್ಯ ತಮ್ಮ ಜೀವನದಲ್ಲಿ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ತಮ್ಮ ಆರೋಗ್ಯ ರಕ್ಷಣೆ ಸಾಧ್ಯ. ಇತ್ತೀಚಿನ ದಿನಗಳಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಹಾಗೂ ಸ್ತನ ಕ್ಯಾನ್ಸರ್ ಸಂಖ್ಯೆ ಹೆಚ್ಚಾಗಿದೆ. ಹಾಗಾಗಿ ಅದಕ್ಕಾಗಿ ಕೆಲವು ತಪಾಸಣೆ ಮತ್ತು ಚಿಕಿತ್ಸೆ ಲಭ್ಯವಿದೆ. ಅವುಗಳ ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಕರೆ ನೀಡಿದರು. ಮಹಾನಗರ ಪಾಲಿಕೆಯ ಮಾಜಿ ಉಪಮೇಯರ್ ಹೇಮಲತಾ ಕಮಲ್ಕುಮಾರ್, ತಾಲೂಕು ಯೋಜನಾಧಿಕಾರಿ ಧನಂಜಯ್, ಗ್ರಾಮ ಸಮನ್ವಯ ಅಧಿಕಾರಿ ಸರಸ್ವತಿ, ಸೇವಾ ಪ್ರತಿನಿಧಿಗಳಾದ ಶಾಂತಾ, ವಿಜಯಲಕ್ಷ್ಮಿ, ರಾಧಿಕಾ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಧಾರ್ಮಿಕ ದತ್ತಿ ತಹಶೀಲ್ದಾರ್ ನಾನು. ದೇವಸ್ಥಾನಗಳ ಬಗ್ಗೆ ಸಬ್ಜೆಕ್ಟ್. ದೇವಸ್ಥಾನಗಳು ಕೂಡ ಅವರು ಜೀರ್ಣೋದ್ಧಾರ ಮಾಡಲಿಕ್ಕೆ ಸಹಕಾರ ನೀಡ್ತಾ ಇದ್ದಾರೆ. ನಮಗೆ ಅದ್ರ ಬಗ್ಗೆ ಮಾಹಿತಿ ಬರ್ತಾ ಇರ್ತದೆ. ಅವರು ಯಾವ ಊರಿನ ದೇವಸ್ಥಾನಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಗೆ ಹೋಗಲೇಬೇಕಾದ್ರೆ ನಮ್ಮ ಇಲಾಖೆಗೆ ಬರ್ತಾ ಇರ್ತದೆ. ಅದೇ ರೀತಿಯಾಗಿ ನೀವುಗಳು ಕೂಡ ನಿಮ್ಮ ಗ್ರಾಮದಲ್ಲಿರುವಂತಹ ದೇವಸ್ಥಾನಗಳನ್ನ ನಿಮ್ಮ ಸ್ವಸಹಾಯ ಸಂಘದವರೆಲ್ಲ ಒಂದು ಕಡೆ ಸೇರಿರ್ತೀರ. ನಾನು ಹಲವಾರು ಊರುಗಳಿಗೆ ಭೇಟಿ ನೀಡಿದಾಗ ನಮ್ಮೆಲ್ಲ ದೇವಸ್ಥಾನಗಳು ಕೆಲವು ಊರುಗಳಲ್ಲಿ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಕೆಲವು ಊರುಗಳಲ್ಲಿ ಪಾಳು ಬಿದ್ದಿರುತ್ತೆ, ಯಾರೂ ನೋಡೋದೇ ಇಲ್ಲ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಖಾಸಗಿ ಹೋಟೆಲ್ವೊಂದರಲ್ಲಿ ಜಿಲ್ಲಾ ಸರ್ಕಾರಿ, ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಮತ್ತು ಜಿಲ್ಲಾ ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿ ಸಂಯುಕ್ತಾಶ್ರಯದಲ್ಲಿ ಭಾನುವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ 2026ರ ನೂತನ ಕ್ಯಾಲೆಂಡರ್ ಯಶಸ್ವಿಯಾಗಿ ಬಿಡುಗಡೆಗೊಳಿಸಲಾಯಿತು. ಇದೇ ವೇಳೆ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಂಚೇಗೌಡ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಮಾತನಾಡುತ್ತಾ, ಈ ಸಂಘವನ್ನ ಯಶಸ್ವಿಯಾಗಿ ಹುಟ್ಟುಹಾಕಲಾಗಿದ್ದು ಸಂಘ ಸಂಸ್ಥೆಗಳನ್ನು ಉತ್ಸಾಹದಲ್ಲಿ ಪ್ರಾರಂಭ ಮಾಡಬಹುದು. ಆದರೆ ಯಾವುದೇ ಸಂಘ ಸಂಸ್ಥೆಯಲ್ಲಿ ಆರ್ಥಿಕ ಶಿಸ್ತು ಕಾಪಾಡಿಕೊಂಡು ಅಲ್ಲಿನ ಸಮತೋಲನವನ್ನು ಸರಿದೂಗಿಸಿಕೊಂಡು ಸಂಘವನ್ನು ಬಹಳ ವರ್ಷಗಳ ಕಾಲ ಹಿಡಿದಿಟ್ಟುಕೊಳ್ಳುವುದು ಬಹಳ ಕಷ್ಟದ ಕೆಲಸ. ಎಲ್ಲ ಸಂಘ ಸಂಸ್ಥೆಯಲ್ಲೂ ಪರ ವಿರೋಧ, ಜಾತಿ ಎಲ್ಲವೂ ಕೆಲಸ ಮಾಡೋದ್ರಿಂದ ಸರಿದೂಗಿಸಿಕೊಂಡು ಹೋಗೋದು ಕಷ್ಟದ ಕೆಲಸ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು 2 ಸಂಘವನ್ನ ಸಂಯೋಜನೆ ಮಾಡಿಕೊಂಡು ಕೆಲಸ ಮಾಡುತ್ತಿರುವುದು ಸಂತೋಷದ ವಿಚಾರ ಎಂದರು.
ಜಿಲ್ಲಾ ಸರ್ಕಾರಿ ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಹಾಗೂ ಜಿಲ್ಲಾ ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಕೆಎಂ ಶ್ರೀನಿವಾಸ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ನಾವುಗಳು ಸಂಘ ಸ್ಥಾಪಿಸಿ ಅನೇಕ ಸೇವಾ ಚಟುವಟಿಕೆಗಳನ್ನು ಮಾಡಲಾಗಿದೆ. ಅದರಲ್ಲಿ ಗಿಡಗಳನ್ನು ನೆಡೋದು, ಕ್ರೀಡೆಯಲ್ಲಿ ಸಾಧನೆ ಮಾಡಿದ ಸರ್ಕಾರಿ ಶಾಲೆ ಮಕ್ಕಳಿಗೆ ಪ್ರೋತ್ಸಾಹ ಧನ ಕೊಡುವುದು, ಹಸಿರು ಭೂಮಿ ಪ್ರತಿಷ್ಠಾನದ ಕೆಲಸಗಳಿಗೆ ನಾವು ಅಲ್ಲಿಯೂ ಕೂಡ ಕೈಜೋಡಿಸುತ್ತಿದ್ದೇವೆ. ಹಲವಾರು ಸಾಮಾಜಿಕ ಕಳಕಳಿ ಕೆಲಸಗಳನ್ನು ಮಾಡಲಾಗುತ್ತಿದೆ ಎಂದರು. ನಮ್ಮ ಗೃಹ ನಿರ್ಮಾಣ ಸಹಕಾರ ಸಂಘ ಪ್ರಾರಂಭವಾಗಿ 7 ವರ್ಷಗಳೇ ಕಳೆದಿದೆ. ಹಲವಾರು ಬಡಾವಣೆ ನಿರ್ಮಿಸಿ ಸಾರ್ವಜನಿಕವಾಗಿ ಮತ್ತು ನಮ್ಮ ಸಿ ಗ್ರೂಪ್ ನೌಕರರಿಗೆ ಕೈಗೆಟುಕುವ ದರದಲ್ಲಿ ನಿವೇಶನಗಳನ್ನು ಸದಸ್ಯರಿಗೆ ಕೊಡುತ್ತಾ ಬಂದಿದ್ದೇವೆ. ಈಗಾಗಲೇ 500 ನಿವೇಶನಗಳನ್ನು ನೀಡಿದ್ದು, ಯಾವುದೇ ದಲ್ಲಾಳಿಗಳ ಹಾವಳಿ ಇಲ್ಲದೆ ಹೆಚ್ಚಿನ ಬೆಲೆ ನೀಡದ ರೀತಿ ಕಂತಿನ ಬೆಲೆಯಲ್ಲಿ ಕೊಡಲು ನೋಡಿಕೊಂಡಿದ್ದೇವೆ. ಮುಂದೆಯೂ ಇನ್ನೂ ಹಲವಾರು ನಿವೇಶನಗಳನ್ನು ಕೊಡುವ ಗುರಿ ಹೊಂದಿದ್ದೇವೆ. ಇವತ್ತು 4 ಕೋಟಿ ಸಾಲವನ್ನು ನಮ್ಮ ಕೋಆಪರೇಟಿವ್ ಸೊಸೈಟಿ ನೀಡಿದೆ. ಮುಂದಿನ ದಿನಗಳಲ್ಲಿ 2 ಬಡಾವಣೆಗಳಲ್ಲೂ ಕಡಿಮೆ ದರದಲ್ಲಿ ನಿವೇಶನ ಕೊಡಲಾಗುವುದು ಎಂದರು. ಕಾರ್ಯಕ್ರಮದಲ್ಲಿ ದತ್ತಿ ಪ್ರಶಸ್ತಿ ವಿಜೇತ ವೆಂಕಟೇಶ್, ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಹರೀಶ್, ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾದ ಎಂಎನ್ ಪರಮೇಶ್, ಸರ್ಕಾರಿ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯರಾದ ಟಿ ರಾಜು, ರಾಜ್ಯ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳಾದ ಜಿಪಿ ವಿಶ್ವನಾಥ್, ಎಸ್ ಮಧು, ಸಂಘದ ಪದಾಧಿಕಾರಿಗಳಾದ ಗೋಪಾಲಕೃಷ್ಣ, ಆರ್ಸಿ ಸತೀಶ್, ಭೈರಪ್ಪ, ಸಾವಿತ್ರಮ್ಮ, ದಾಕ್ಷಾಯಿನಿ, ನಿರ್ದೇಶಕರಾದ ವೆಂಕಟೇಶ್ ಹಾಗೂ ಇತರರು ಭಾಗವಹಿಸಿದರು. HCN ನ್ಯೂಸ್ ಹಾಸನ್. ಗಿಡಗಳನ್ನು ನೆಡುವಂಥದ್ದು ಸಾರ್ವಜನಿಕವಾಗಿ, ಜೊತೆಯಲ್ಲಿ ಯಾವುದಾದ್ರು ಸ್ಪೋರ್ಟ್ಸಲ್ಲಿ ಮಕ್ಕಳು, ಸರ್ಕಾರಿ ಶಾಲೆ ಮಕ್ಕಳು ಉನ್ನತ ಮಟ್ಟಕ್ಕೆ ಹೋಗೋದಾದರೆ ಅವರಿಗೂ ಸಹ ನಮ್ಮ ಪ್ರೋತ್ಸಾಹಧನವನ್ನು ಕೊಡುವಂಥದ್ದು. ನಮ್ಮ ಕೈಲಾಗದಂಥ ಮಟ್ಟದಲ್ಲಿ ಯಾವ ರೀತಿ ಅಲ್ಲಿ ಸಣ್ಣ ಪುಟ್ಟ ಸಹಾಯವನ್ನು ಮಾಡೋದ್ರ ಮುಖಾಂತರ ಹಸಿರು ಪ್ರತಿಷ್ಠಾನೆ ಏನಿದೆ ಅಲ್ಲಿ ನಾವು ಕೈ ಜೋಡಿಸ್ತಿದ್ದೀವಿ. ಹಲವಾರು ಸಾಮಾಜಿಕ ಕಲೆಯ ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ. ಜೊತೆಯಲ್ಲಿ ನಮ್ಮ ಗೃಹ ನಿರ್ಮಾಣ ಸಹಕಾರ ಸಂಘ ಈಗಾಗಲೇ ಪ್ರಾರಂಭಗೊಂಡು 7 ವರ್ಷ ಆದರೂ ಸಹ ಹಲವಾರು ಬಡಾವಣೆಗಳನ್ನು ನಿರ್ಮಿಸಿ ತಮ್ಮ ಸಾರ್ವಜನಿಕವಾಗಿ ಮತ್ತು ನಮ್ಮಲ್ಲಿರುವಂಥ ಸಿ ಗ್ರೂಪ್ ದರ್ಜೆಯ ಕೈಗೆಟುಕುವ ರೀತಿಯಲ್ಲಿ ಬೆಲೆಯಲ್ಲಿ ಉಳ್ಳಂಥ ಒಂದು ನಿವೇಶನಗಳನ್ನು ನಮ್ಮ ನಿವೇಶನ ಸದಸ್ಯರಿಗೆ ಕೊಡ್ತಾ ಬಂದಿದ್ದೀವಿ. ಈಗ ಗೃಹ ನಿರ್ಮಾಣ ಸಹಕಾರ ಸಂಘವನ್ನು ಹುಟ್ಟು ಹಾಕಿದಂಥ ಸನ್ನಿವೇಶ ನಿಮ್ಮೆಲ್ಲರಿಗೂ ಸಾಮಾನ್ಯ ಗೊತ್ತಿದೆ, ನಮಗೂ ಕೂಡ ಗೊತ್ತಿದೆ. ಮತ್ತೊಂದು ಸರ್ಕಾರಿ ನೌಕರರ ಸಂಘ ಅವನತಿಯ ಹಾದಿಯಲ್ಲಿ ಸಾಗಿದಂಥ ಸಂದರ್ಭದಲ್ಲಿ ಪರ್ಯಾಯವಾಗಿ ಏನಾದರೂ ಮಾಡಬೇಕು ಅಂತ ಆಲೋಚನೆ ಮಾಡಿ ನಿಮ್ಮಂತಹ ಎಲ್ಲ ಒಳ್ಳೆಯ ಒಂದು ತಂಡವನ್ನು ಕಟ್ಟಿಕೊಂಡು ಸವಾಲನ್ನು ಸ್ವೀಕರಿಸಿ ಶ್ರೀನಿವಾಸ್ ಅವರು ಇವತ್ತು ಗೆದ್ದಿದ್ದಾರೆ ಅಂತಲೇ ಹೇಳಬೇಕು. ಕಾರಣ ಇಷ್ಟೇ, ಸಂಘ ಸಂಸ್ಥೆಗಳನ್ನ ಉತ್ಸಾಹದಲ್ಲಿ ಪ್ರಾರಂಭ ಮಾಡಬಹುದು, ಆದರೆ ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಆರ್ಥಿಕ. ಬೇಲೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಎಚ್.ಕೆ. ಸುರೇಶ್ ಅವರು, ಪೋಲಿಯೋ ಮುಕ್ತ ಭಾರತ ನಿರ್ಮಾಣಕ್ಕೆ ಪ್ರತಿಯೊಬ್ಬ ನಾಗರಿಕರ ಸಹಕಾರ ಅತ್ಯಗತ್ಯ. 5 ವರ್ಷದ ಒಳಗಿನ ಯಾವುದೇ ಮಗು ಪೋಲಿಯೋ ಲಸಿಕೆಯಿಂದ ವಂಚಿತವಾಗಬಾರದು. ಪಾಲಕರು ತಮ್ಮ ಮಕ್ಕಳಿಗೆ ತಪ್ಪದೇ ಪೋಲಿಯೋ ಹನಿ ಹಾಕಿಸಬೇಕೆಂದು ಮನವಿ ಮಾಡಿದರು. ಪೋಲಿಯೋ ರೋಗವು ಮಕ್ಕಳ ಭವಿಷ್ಯಕ್ಕೆ ಮಾರಕವಾಗಿರುವುದರಿಂದ ಸರ್ಕಾರವು ಈ ಲಸಿಕಾ ಕಾರ್ಯಕ್ರಮವನ್ನು ಉಚಿತವಾಗಿ ಜಾರಿಗೊಳಿಸಿದೆ ಎಂದು ತಿಳಿಸಿದ ಅವರು, ಆರೋಗ್ಯ ಇಲಾಖೆ, ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರ ಶ್ರಮ ಶ್ಲಾಘನೀಯವಾಗಿದೆ ಎಂದು ಪ್ರಶಂಸಿಸಿದರು. ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿಯೂ ವ್ಯಾಪಕ ಜಾಗೃತಿ ಮೂಡಿಸಿ 100% ಲಸಿಕೆ ವ್ಯಾಪ್ತಿ ಸಾಧಿಸಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು. ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ಮಾತನಾಡಿ, ಇಂದಿನ ಮಕ್ಕಳೇ ನಾಳೆಯ ನಾಗರಿಕರು. ಅವರ ಆರೋಗ್ಯ ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ. ಪೋಲಿಯೋ ಹನಿಯಿಂದ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ಎಂಬುದನ್ನು ಪಾಲಕರು ಮನಗಾಣಬೇಕು. ತಪ್ಪು ಕಲ್ಪನೆಗಳಿಂದ ಲಸಿಕೆ ತಪ್ಪಿಸುವುದು ಮಕ್ಕಳ ಭವಿಷ್ಯಕ್ಕೆ ಅಪಾಯಕಾರಿಯಾಗಿದೆ ಎಂದು ಎಚ್ಚರಿಸಿದರು. ನೋಡಲ್ ಅಧಿಕಾರಿ ಡಾ ಚೇತನ್ ಮಾತನಾಡಿ, ಪಲ್ಸ್ ಪೋಲಿಯೋ ಕಾರ್ಯಕ್ರಮವು ಮಕ್ಕಳ ಆರೋಗ್ಯ ರಕ್ಷಣೆಗೆ ಅತ್ಯಂತ ಮಹತ್ವದ ಯೋಜನೆಯಾಗಿದೆ. ಕೇಂದ್ರ ಸರ್ಕಾರ ಪಲ್ಸ್ ಪೋಲಿಯೋ ಮುಕ್ತ ದೇಶವನ್ನಾಗಿ ಮಾಡಲು ಹೊರಟಿದ್ದು, ಇದುವರೆಗೂ ಒಂದೇ ಒಂದು ಪ್ರಕರಣ ಕಂಡುಬಂದಿಲ್ಲ. ಈ ಪ್ರಕರಣ ಹೆಚ್ಚಾಗಿ ಕಂಡುಬರುತ್ತಿದ್ದು ಪಾಕಿಸ್ತಾನ, ಬಾಂಗ್ಲಾದೇಶ, ಶ್ರೀಲಂಕಾ ದೇಶಗಳಲ್ಲಿ. ಪೋಲಿಯೋ ರೋಗವು ಮಕ್ಕಳನ್ನ ಶಾಶ್ವತ ಅಂಗವೈಕಲ್ಯಕ್ಕೆ ತಳ್ಳುವ ಅಪಾಯಕಾರಿ ಕಾಯಿಲೆಯಾಗಿದ್ದು, ಅದನ್ನು ತಡೆಯಲು ಲಸಿಕೆಯೇ ಏಕೈಕ ಪರಿಹಾರ ಎಂದು ಹೇಳಿದ್ರಲ್ಲದೆ, ತಾಲೂಕಿನಲ್ಲಿ ಒಟ್ಟು 11,321 ಮಕ್ಕಳು ಹಾಗೂ ಪಟ್ಟಣದ ಲಸಿಕಾ ಬೂತ್ಗಳು 10, ಗ್ರಾಮಾಂತರ ಒಟ್ಟು 86 ಬೂತ್ಗಳಿದ್ದು, ಏಕಕಾಲದಲ್ಲಿ 4 ದಿನಗಳ ಕಾಲ ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯರು ಸೇರಿದಂತೆ ಒಟ್ಟು 384 ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ, ತಾಲೂಕು ಆಡಳಿತ ಅಧಿಕಾರಿ ಡಾ ವಿಜಯ್, ಡಾ ಜಯಲಕ್ಷ್ಮಿ, ಬಿಎಚ್ಇಒ ಉಷಾ, ರೋಟರಿ ಸಂಸ್ಥೆ ಅಧ್ಯಕ್ಷ ಬಿಎನ್ ರಂಗನಾಥ್, ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿಬಿ ಶಿವರಾಜ್, ಕಸಾಪ ಮಾಜಿ ಅಧ್ಯಕ್ಷ ರಾಜೇಗೌಡ, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಸಿಬ್ಬಂದಿ ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಪಲ್ಸ್ ಪೋಲಿಯೋವನ್ನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ 2014ರಲ್ಲಿ ಪಲ್ಸ್ ಪೋಲಿಯೋ ಸಮಸ್ಯೆ ಇಲ್ಲ ಅಂತಕ್ಕಂಥದ್ದು. ಆದರೂ ಸಹ
ಇತ್ತೀಚಿನ ದಿನಗಳಲ್ಲಿ ಹೊರದೇಶಗಳಲ್ಲಿ ಆಗ್ತಕ್ಕಂತಹ ಮುಂಜಾಗ್ರತೆಯ ಕ್ರಮವಾಗಿ ಇವತ್ತು ಭಾರತ ದೇಶಾದ್ಯಂತ ಅದರಲ್ಲೂ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಪಲ್ಸ್ಪೋಲಿಯೋ ಈ ದಿನವನ್ನು ಆಯ್ಕೆಯನ್ನು ಮಾಡಿಕೊಂಡು ಎಲ್ಲ ಮಕ್ಕಳು HI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HI ನ್ಯೂಸ್ಗೆ ಸ್ವಾಗತ. ಸಾಧನೆ ಮಾಡಲು ಏನೂ ಬೇಕಾಗಿಲ್ಲ, ನಿಮ್ಮ ಪ್ರತಿಭೆ ಒಂದೇ ಸಾಕಾಗುತ್ತದೆ. ದುಡ್ಡಿರುವವರ ಜೊತೆ ಹೋಗದೆ ದುಡಿಯುವವರ ಜೊತೆ ಹೋದ್ರೆ ಏನಾದರೂ ಸಾಧನೆ ಮಾಡಬಹುದೆಂದು ಟೈಮ್ಸ್ ಗುರುಕುಲ ಎಜುಕೇಷನ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ AB ಸುರೇಂದ್ರ ಕುಮಾರ್ ಅಭಿಪ್ರಾಯಪಟ್ಟರು. ಹಾಸನ ನಗರದ ಅಂಬೇಡ್ಕರ್ ಭವನದಲ್ಲಿ ಪಾಠಶಾಲಾ ಎಜುಕೇಷನ್ ಟ್ರಸ್ಟ್ ನೀಟ್ ಅಕಾಡೆಮಿಯಿಂದ ಭಾನುವಾರ ಹಮ್ಮಿಕೊಳ್ಳಲಾಗಿದ್ದ ಪಾಠಶಾಲಾ ಸಾಧಕರ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಗೌರವಿಸುವ ಮೂಲಕ ಇತರರಲ್ಲೂ ಸಾಧನೆ ಮಾಡುವ ಛಲ ಬೆಳೆಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ನೀಟ್ ಪರೀಕ್ಷೆಗೆ ಹೋಗಲು ಕೇವಲ ಅಕಾಡೆಮಿಕ್ ಅಂಕಗಳಷ್ಟೇ ಮುಖ್ಯವಲ್ಲ, ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೂ ಬಯಾಲಜಿ ವಿಷಯಗಳ ಮೇಲೆ ಪಕ್ಕಾ ಹಿಡಿತ ಅಗತ್ಯವಿದೆ ಎಂದರು. ಈ 3 ವಿಷಯಗಳಿಗೆ ಆದ್ಯತೆ ನೀಡಿ ಸಮಯವನ್ನು ಸರಿಯಾಗಿ ಬಳಸಿದರೆ ಯಶಸ್ಸು ಖಚಿತ ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ನಮ್ಮ ತಂದೆ ಕಂಡ ಕನಸನ್ನು ನಾವು ಸಾಕಾರಗೊಳಿಸಲು ಸಾಧ್ಯವಾಗಲಿಲ್ಲ, ಆದರೆ ಆ ಕನಸು ನನಸು ಮಾಡುವ ಉದ್ದೇಶದಿಂದ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿದ್ದೇವೆ ಎಂದರು. ಓದುವ ಸಮಯದಲ್ಲಿ ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿ ಗುರಿ ಹಾಗೂ ಛಲ ಬೆಳೆಸಿಕೊಂಡು ಮುಂದುವರೆದರೆ ಯಶಸ್ಸು ನಿಮ್ಮದಾಗುತ್ತದೆ ಎಂದರು. ತಮ್ಮ ಮೇಲೆ ನಂಬಿಕೆ ಇಟ್ಟುಕೊಂಡಿರುವ ತಂದೆ ತಾಯಿಯರ ವಿಶ್ವಾಸ ಉಳಿಸಿಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗೌರವಾಧ್ಯಕ್ಷ ರವೀನಾ ಕಲ್ಗುಡು ಮಾತನಾಡಿ, ಶಾಲೆ ಕಟ್ಟೋದ್ರ ಜೊತೆಗೆ ಗುಣಾತ್ಮಕ ಶಿಕ್ಷಣ ನೀಡೋದು ಅತ್ಯಂತ ಅಗತ್ಯ ಎಂದರು. ಸಾಧನೆ ಎಂಬುದು ಯಾರೊಬ್ಬರ ಸ್ವತ್ತಲ್ಲ, ಯಾವುದೇ ಕ್ಷೇತ್ರದಲ್ಲೂ ಸಾಧನೆ ಮಾಡಬೇಕಾದ್ರೆ ಅದಕ್ಕೆ ತಕ್ಕ ಪರಿಶ್ರಮ ಅನಿವಾರ್ಯ ಎಂದರು. ಮಾಜಿ ಪ್ರಧಾನಿ ದೇವೇಗೌಡರು ತಾಲೂಕು ಪಂಚಾಯತಿಯಿಂದ ಆರಂಭಿಸಿ ಪರಿಶ್ರಮದ ಮೂಲಕ ಪ್ರಧಾನಿ ಹುದ್ದೆ ಅಲಂಕರಿಸಿದ್ದಾರೆ ಎಂಬ ಉದಾಹರಣೆ ನೀಡಿದರು. ಶಿಸ್ತು, ಶ್ರದ್ಧೆ ಮತ್ತು ಸ್ಪಷ್ಟ ಗುರಿಯಿದ್ರೆ ಸಮಾಜದಲ್ಲಿ ಯಾವುದನ್ನಾದರೂ ಸಾಧಿಸಬಹುದು ಎಂದರು. ಕಾರ್ಯಕ್ರಮದಲ್ಲಿ ಅಮೋಘವಾಣಿ ದಿನಪತ್ರಿಕೆಯ ಸಂಪಾದಕ ರಂಗಸ್ವಾಮಿ SD ಅವರ ಪುತ್ರ ರಕ್ಷಿತ್ ರಾಜ್ ರವರಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಹಿಮ್ಸ್ ಪ್ರಾಂಶುಪಾಲೆ ಡಾ CV ಕವಿತಾ, ಪೋದಾರ್ ಶಾಲೆಯ ಪ್ರಾಂಶುಪಾಲರಾದ ಮುಸೇಬ್, ಪಾಠಶಾಲಾ ಶೈಕ್ಷಣಿಕ ಟ್ರಸ್ಟ್ ಅಧ್ಯಕ್ಷ ಡಾ CP ಸುನಿಲ್ ಕುಮಾರ್, ಕಾರ್ಯದರ್ಶಿ JS ಮಂಜುನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. HI ನ್ಯೂಸ್ ಹಾಸನ್. ಕೋವಿಡ್ ಸಮಯದಲ್ಲಿ ಪ್ರಾರಂಭ ಆಗುತ್ತೆ. ಸಂಸ್ಥೆಯನ್ನ ಉದ್ಘಾಟನೆ ಮಾಡಿದಂತವರು, ಸ್ಟಾರ್ಟ್ ಮಾಡಿದವರು ಡಾಕ್ಟರ್ ಸುನಿಲ್ ಕುಮಾರ್ ಸರ್, ಬಯಾಲಜಿ ಲೆಕ್ಚರರ್, ಮತ್ತೆ ನಾನು ಕೆಮಿಸ್ಟ್ರಿ ಲೆಕ್ಚರರ್ ಮಂಜುನಾಥ್. ಸೊ 2020 ಕೋವಿಡ್ ಟೈಮಲ್ಲಿ ಎಲ್ಲ ಕಾಲೇಜ್ ಶಟ್ ಡೌನ್ ಆಗಿತ್ತು, ಆನ್ಲೈನ್ ಕೋರ್ಸ್ ಸ್ಟಾರ್ಟ್ ಆಗಿತ್ತು. ನನ್ನ ಸುನಿಲ್ ಅವರ ಫ್ರೆಂಡ್ಶಿಪ್ಪು ತುಂಬ ಹಳೆಯದು, ಆಲ್ಮೋಸ್ಟ್ 20 ವರ್ಷ. ಅವರ ಶ್ರೀಮತಿಯವರು ಇಲ್ಲೇ ಕೂತಿದ್ದಾರೆ, ಮೇಘನಾ ಮೇಡಮು, ನನ್ನ ವಿದ್ಯಾರ್ಥಿನಿ ಅವರು. ನಾನು ಗೌರ್ಮೆಂಟ್ ಸೈನ್ಸ್ ಕಾಲೇಜಿನಲ್ಲಿ 2001ರಲ್ಲಿ ಗೆಸ್ಟ್ ಫ್ಯಾಕಲ್ಟಿ ಆಗಿ ನಾನು ಟೀಚ್ ಮಾಡ್ತಾ ಇದ್ದೆ. ಅವರು ನನಗೆ ಅಲ್ಲಿ ಸ್ಟೂಡೆಂಟ್ ಆಗಿದ್ರು. ನಮಗೆ ಅಲ್ಲಿ ಅಲ್ಲಿಂದ ಅವರಿಬ್ಬರ ಸ್ನೇಹ ಪರಿಚಯ ಆಯಿತು. ಮಕ್ಕಳು ಹಲವಾರು ರೀತಿಯ ಕನಸನ್ನ ಕಟ್ಟಿ ಇಲ್ಲಿಗೆ ಬಂದಿದ್ದೀರಾ. ನನ್ನದೊಂದು ಮಾತು, ಭವಿಷ್ಯದ ವೈದ್ಯರಾಗುವ ಕನಸನ್ನು ಕಟ್ಟಿಕೊಂಡು ಈಗೇನು ನಮ್ಮ ಪಾಠಶಾಲೆಯಲ್ಲಿ ನೀಟ್ ತರಬೇತಿಯನ್ನು ಪಡಿತಾ ಇದ್ದೀವಿ, ಆ ಮಕ್ಕಳೇ, ಅವರ ಪೋಷಕರೇ, ಇದು ಸುಮ್ಮನೆ ಮೊಟ್ಟ ಮೊದಲ ಬಾರಿಗೆ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಡಾಕ್ಟರ್ ಸುನಿಲ್ ಅಂಡ್ ಮಂಜುನಾಥ್. ಈ ಒಂದು ಅಕಾಡೆಮಿನ ಪ್ರಾರಂಭಿಸಿ ಈ ಮಟ್ಟಕ್ಕೆ ತಂದು ಹಾಸನ ಜನತೆಗೆ ತುಂಬಾ ಒಳ್ಳೆಯ ಒಂದು ಸೇವೆ ನೀಡ್ತಾ ಇರೋದಕ್ಕೆ ಅವರಿಗೆ ಫಸ್ಟ್ ಆಫ್ ಆಲ್ ನನ್ನ ಹೃದಯಪೂರ್ವಕ ಕಂಗ್ರ್ಯಾಚುಲೇಷನ್. ಎರಡನೇದಾಗಿ ಕೆಲವು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಆಲ್ರೆಡಿ ಬೇರೆ ಬೇರೆ ವಿಚಾರವಾಗಿ ಮಾತಾಡಿದ್ದಾರೆ.
ನನ್ನ ಅನುಭವದ ಪ್ರಕಾರ ಕೆಲವೊಂದು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳಕ್ ಇಷ್ಟಪಡ್ತೀನಿ. ಮೊದಲನೇದಾಗಿ ನಿಮ್ಮನ್ನೆಲ್ಲ ನಾನು ಫ್ಯೂಚರ್ ಡಾಕ್ಟರ್ಸ್ ಅಂತ ನೋಡ್ತೀನಿ. ಸೊ ಯು ಆರ್ ಆಲ್ರೆಡಿ ಡಾಕ್ಟರ್ಸ್ ಇನ್ ಮೈ ವ್ಯೂ. ಸೊ ಐ ವಾಂಟ್ ಟು ಕನೆಕ್ಟ್ ಯು ಪೀಪಲ್ ವಿತ್ ಮೈ ಪ್ರೊಫೆಷನ್. ಸೊ ನಾನು ಒಬ್ಬ ಟೀಚರ್. ಆಳುವ ಸರ್ಕಾರಗಳೇ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ನಾಶಪಡಿಸುತ್ತಿವೆ. ನಾವಿನ್ನೂ ಕಿಡಿಗೇಡಿ ಸಂಘಟನೆಗಳೇ ಇಂತಹ ಕೆಲಸ ಮಾಡುತ್ತಿವೆ ಎಂಬ ಭ್ರಮೆಯಲ್ಲಿದ್ದೇವೆ ಎಂದು ಹೈಕೋರ್ಟ್ ವಕೀಲ ಅನಂತನಾಯಕ್ ಹೇಳಿದರು. ಈ ವೇಳೆ ಮಾತನಾಡಿದ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ, ಕಂದಾಯ ಇಲಾಖೆ ಸೇರಿದಂತೆ ತಾಲೂಕಿನ ಸಮಸ್ಯೆಗಳ ಬಗ್ಗೆ ಹಾಗೂ ವಿವಿಧ ಇಲಾಖೆ ಸಮಸ್ಯೆಗಳು ಯಾವುದೇ ಇದ್ರೂ ಅದನ್ನು ನಮಗೆ ನೇರವಾಗಿ ತಿಳಿಸಬಹುದು. ಅಲ್ಲದೆ ಈ ಜನಸಂಪರ್ಕ ಸಭೆಯನ್ನ ಸಾರ್ವಜನಿಕರ ಉಪಯೋಗಕ್ಕಾಗಿ ಆಯೋಜನೆ ಮಾಡಿದ್ದು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಈ ವೇಳೆ ರೈತ ಸಂಘದ ಮುಖಂಡರಾದ ಸ್ವಾಮಿಗೌಡ, ಬಸವರಾಜ್, ಪುಟ್ಟಸ್ವಾಮಿ, ಮಲ್ಲಿಕಾರ್ಜುನ, ಸುರೇಶ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ತಾಲೂಕಿನಲ್ಲಿ ವ್ಯಾಪಕವಾಗಿ ಕಾಫಿ ಕಳ್ಳತನ ನಡೆಯುತ್ತಿದೆ. ಅಷ್ಟೇ ಅಲ್ಲದೆ ಮಧ್ಯ ವಯಸ್ಸಿನ ಯುವಕರು ಗಾಂಜಾ ಮತ್ತು ಇನ್ನಿತರೆ ಮಾದಕ ವಸ್ತುಗಳ ಚಟಕ್ಕೆ ಬಲಿಯಾಗಿ ರಸ್ತೆಯಲ್ಲಿ ಪ್ರತಿನಿತ್ಯ ಹೊಡೆದಾಟ, ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಿರುವುದು ಅಲ್ಲದೆ ಇದರಿಂದಾಗಿ ಹಿರಿಯ ನಾಗರಿಕರಿಗೆ ತಿರುಗಾಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಯುವಕರ ಗುಂಪು ನಶೆಯ ಅಮಲಿನಲ್ಲಿ ಬೈಕ್ ವೇಲಿಂಗ್ ಮಾಡೋ ಪ್ರಕರಣ ಹೆಚ್ಚಾಗಿ ದಾಖಲಾಗುತ್ತಿದೆ. ಕೂಡಲೇ ಇದರ ಬಗ್ಗೆ ಸಂಬಂಧಿಸಿದ ಇಲಾಖೆ ಗಮನ ನೀಡಬೇಕು. ಅಬಕಾರಿ ಇಲಾಖೆ ಬೇಲೂರಿನಲ್ಲಿ ಸಂಪೂರ್ಣ ನಿಷ್ಕ್ರಿಯಗೊಂಡು ಅವರೇ ಮಧ್ಯವರ್ತಿಗಳಾಗಿದ್ದು ಮದ್ಯವನ್ನ ಪ್ರತಿ ಗ್ರಾಮಗಳಿಗೆ ಮಾರಾಟ ಮಾಡಲು ಅನುಮತಿ ನೀಡಿದ್ದಾರೆ. ಪ್ರತಿ ಮದ್ಯದ ಅಂಗಡಿಗಳಲ್ಲಿ ಸ್ವಚ್ಛತೆ ಇಲ್ಲ. ಇದರ ಜೊತೆಯಲ್ಲಿ ರಸ್ತೆಯಲ್ಲಿ ಕುಡಿದು ಹಲ್ಲೆಯಾದರೂ ಕೂಡ ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಅವರು, ಇನ್ನು ಕೆಲ ಶಾಲಾ ಆವರಣದಲ್ಲಿ ಮದ್ಯದ ಅಮಲಿನಲ್ಲಿ ಎಲ್ಲೆಂದರಲ್ಲಿ ಕುಡುಕರ ಹಾವಳಿ ಹೆಚ್ಚಾಗಿದ್ದು ಜೂನಿಯರ್ ಕಾಲೇಜ್ ಮೈದಾನದ ಬಳಿ ಹಾಗೂ ಕಾಲೇಜು ಸಂಕೀರ್ಣ ಕುಡುಕರ ಅಡ್ಡೆಯಾಗಿದೆ. ಇದನ್ನು ಕೂಡಲೇ ತಪ್ಪಿಸುವಂತೆ ಮನವಿ ಮಾಡಿದರು. ದೇವಾಲಯದ ಸುತ್ತಮುತ್ತ ಹಾಗೂ ಸಂತೆ ಬಳಿ ಇರುವ ರಸ್ತೆಯಲ್ಲಿ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದು ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ. ಅದನ್ನು ತೆರವು ಮಾಡುವಂತೆ ಸಾರ್ವಜನಿಕರು ಅರ್ಜಿ ಸಲ್ಲಿಸಿದ್ರು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ, ಅತಿ ಶೀಘ್ರದಲ್ಲಿ ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ಹಾಗೂ ಸಂಬಂಧಿಸಿದ ಇಲಾಖೆ ನೇತೃತ್ವದಲ್ಲಿ ಗಾಂಜಾ ವಿರೋಧಿ ಅಭಿಯಾನದ ಬಗ್ಗೆ ಜಾಥಾ ನಡೆಸಲಾಗುತ್ತದೆ. ಅಲ್ಲದೆ ಇದರಲ್ಲಿ ಸಾರ್ವಜನಿಕರ ಪಾತ್ರ ಅತಿ ಮುಖ್ಯವಾಗಿದೆ ಎಂದರು. ಇನ್ನು ಪುರಸಭೆ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಗೆ ಶೌಚಾಲಯಕ್ಕೆ ಮೀಸಲಿರುವ ಜಾಗವನ್ನು ಯಾರೇ ಒತ್ತುವರಿ ಮಾಡಿದ್ರೂ ಬಿಡಿಸುವಂತೆ ಸೂಚನೆ ನೀಡಿದ್ದಲ್ಲದೆ ರಸ್ತೆ ಬದಿ ಪಾರ್ಕಿಂಗ್ ಹಾಗೂ ಪಾದಚಾರಿ ರಸ್ತೆ ಒತ್ತುವರಿ ಮಾಡಿ ವ್ಯಾಪಾರ ಮಾಡುತ್ತಿರುವುದನ್ನು ತೆರವು ಮಾಡಿ ಎಂದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ, ಪಿಎಸ್ಐ ಎಸ್ಜಿ ಪಾಟೀಲ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಒಂದು ಗಾಂಜಾ ಯಾವ ಏರಿಯಾದಲ್ಲಿ ಬೆಳೀತಾರೆ, ರೋಡ್ ಸಿಟಿ ಮೀಟಿಂಗ್ ಬರ್ತದೆ ಪಾಯಿಂಟ್. ಮೊದಲು ಅದರ ಇನ್ಫಾರ್ಮೇಶನ್ ಪಾಟೀಲ್ ನೀವು ಅರೇಡಿ ಪೊಲೀಸ್ ಸ್ಟೇಷನ್ಗೂ ಕೋಆರ್ಡಿನೇಟ್ ಇರ್ತದೆ. ನೀವು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಎಂಎಫ್ನಿಂದ ಮೆಕ್ಕೆಜೋಳ ಖರೀದಿ, ರೈತರಿಂದಲೇ ನೇರವಾಗಿ ಖರೀದಿ ಮಾಡಬೇಕು, ಸರ್ಕಾರಕ್ಕೆ ಮಾಜಿ ಸಚಿವ ರೇವಣ್ಣ ಆಗ್ರಹ. ಎನ್ಆರ್ ಸರ್ಕಲ್ನಲ್ಲಿ ಅವೈಜ್ಞಾನಿಕ ವಿನ್ಯಾಸ, ಹೆಚ್ಚಿದ ಸಂಚಾರ ದಟ್ಟಣೆ, ಅಪಘಾತ ಭೀತಿ, ತಕ್ಷಣ ಕ್ರಮಕ್ಕೆ HN ಸುರೇಶ್ ಒತ್ತಾಯ. ವೃತ್ತದಲ್ಲಿ ಟ್ರಾಫಿಕ್ ಸಿಗ್ನಲ್ ಸಮಸ್ಯೆ ಬಗೆಹರಿಸಲು ಗಡುವು. ಆಲೂರು ತಾಲೂಕು ಕಚೇರಿಗೆ ಬಾಂಬ್ ಬೆದರಿಕೆ, ತಮಿಳುನಾಡಿನ ಚೆನ್ನೈನಿಂದ ಬಂದ ಇಮೇಲ್, ಪರಿಶೀಲನೆ ನಂತರ ನಿಟ್ಟುಸಿರು ಬಿಟ್ಟ ಆಡಳಿತ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.